ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಷ್ಟೆಲ್ಲ ಗಂಟಾಘೋಷವಾಗಿ ನಾಚಿಕೆ ಬರಬೇಕು. ತಿರಂಗ ಯಾತ್ರಾ ಇವತ್ತು ಮಾಡ್ತಾ ಇದಾರಲ್ಲ, ಬಿಜೆಪಿ ಅವ್ರಿಗೆ ಏನಾದ್ರೂ ನೈತಿಕತೆ ಇದೆಯೇನ್ರಿ? ವಿಪುಲ್ ಶಾ ಅಂತ ಮಧ್ಯಪ್ರದೇಶಿನ ಒಬ್ಬ ಮಂತ್ರಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಏನ್ ಮಾತಾಡ್ದ? ವಜಾ ಮಾಡಿದ್ರ ಕ್ಯಾಬಿನೆಟ್ಗೆ? ಒಂದು ಸರ್ವಿಂಗ್ ಆಫೀಸರಿಗೆ ಇನ್ಸಲ್ಟ್ ಮಾಡಿದ್ದಾರೆ ಇವರು ಬಿಜೆಪಿ ಮಂತ್ರಿಗಳು. ವಜಾ ಮಾಡೋದ್ ಬಿಟ್ಟು ತಿರಂಗ ಯಾತ್ರಾ ಮಾಡ್ತಾ ಇದ್ದೀರಾ? ಇವ್ರಿಗೆ ತಿರಂಗ ಹಿಡಿಯೋ ನೈತಿಕತೆನೇ ಇಲ್ಲ. ಯಾಕಂದ್ರೆ ಇವರ ಗುರುಗಳು RSS ಅವರು 52 ವರ್ಷ ತಿರಂಗನೇ ಹಾರಿಸಿಲ್ಲ ಅವರು ಹೆಡ್ ಕ್ವಾರ್ಟರ್ನಲ್ಲಿ. ಈಗ ಸುಮ್ಮನೆ ಮೋದಿ ಅವರ ಏನು ಈ ಲೋಪಗಳಿದೆ, ಇಲ್ಲೇನು ಲೋಪಗಳಾಗಿದೆ ವಿದೇಶ ನೀತಿನಲ್ಲಿ, ಅದನ್ನ ಮುಚ್ಚಾಕ್ಲಿಕ್ಕೆ ತಿರಂಗ ಯಾತ್ರಾ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು 5-6 ಸರಳ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವರು. ನಾವು ಈಗಲೂ ಕೂಡ ಹೇಳ್ತಾ ಇದ್ದೀವಿ, ನೀವೇನೇ ನಿರ್ಣಯ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ತಗೋತೀರಾ, ವಿ ಆರ್ ವಿತ್ ಯು, ಬಟ್ ಬಿ ಟ್ರಾನ್ಸ್ಪರೆಂಟ್. ಜನರಿಗೆ ತಿಳಿಸ್ಬೇಕಾಗುತ್ತೆ, ಆಟ ಹುಡುಗಾಟ ಅಲ್ಲ. ಮೋದಿ ನಿಮ್ಮ ದೋಸ್ತ್ ಟ್ರಂಪ್ ಹೇಳ್ತಾನೆ 0 ಟ್ಯಾರಿಫಿಗೆ ಬಂದ್ಬಿಟ್ಟಿದೀವಿ ಅಂತೆ. ಮುಂಚೆ ಬಹಳ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ರು, ಈಗ ಎಲ್ಲ 0 ಆಗಿದೆ ಅಂದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮಗೆ ಅಲ್ವಾ? ಅದಕ್ಕೆ ಕೇಳ್ತಾ ಇರೋದು, ಇದು ಏನು ಎಕನಾಮಿಕ್ ವಾರ್ ಅಂತ ಅಥವಾ ಟ್ರೇಡ್ ವಾರ್ ಅಂತ ಏನು ಹೇಳ್ತೀವಿ, ಇದು ನಿಮಗೆ ಆಮಿಷ ಕೊಟ್ಟಿದ್ದೋ ಅಥವಾ ಬೆದರಿಕೆ ಹಾಕಿದ್ದೋ? ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇವರು ಉತ್ತರ ಕೊಡಬೇಕು. ಇಷ್ಟೆಲ್ಲ ಗಂಟಾಘೋಷವಾಗಿ ನಾಚಿಕೆ ಬರಬೇಕು. ತಿರಂಗ ಯಾತ್ರಾ ಇವತ್ತು ಮಾಡ್ತಾ ಇದಾರಲ್ಲ, ಬಿಜೆಪಿ ಅವ್ರಿಗೆ ಏನಾದ್ರೂ ನೈತಿಕತೆ ಇದೆಯೇನ್ರಿ? ವಿಪುಲ್ ಶಾ ಅಂತ ಮಧ್ಯಪ್ರದೇಶಿನ ಒಬ್ಬ ಮಂತ್ರಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಏನ್ ಮಾತಾಡ್ದ? ವಜಾ ಮಾಡಿದ್ರ ಕ್ಯಾಬಿನೆಟ್ಗೆ? ಒಂದು ಸರ್ವಿಂಗ್ ಆಫೀಸರಿಗೆ ಇನ್ಸಲ್ಟ್ ಮಾಡಿದ್ದಾರೆ ಇವರು ಬಿಜೆಪಿ ಮಂತ್ರಿಗಳು. ವಜಾ ಮಾಡೋದ್ ಬಿಟ್ಟು ತಿರಂಗ ಯಾತ್ರಾ ಮಾಡ್ತಾ ಇದ್ದೀರಾ? ಇವ್ರಿಗೆ ತಿರಂಗ ಹಿಡಿಯೋ ನೈತಿಕತೆನೇ ಇಲ್ಲ. ಯಾಕಂದ್ರೆ ಇವರ ಗುರುಗಳು RSS ಅವರು 52 ವರ್ಷ ತಿರಂಗನೇ ಹಾರಿಸಿಲ್ಲ ಅವರು ಹೆಡ್ ಕ್ವಾರ್ಟರ್ನಲ್ಲಿ. ಈಗ ಸುಮ್ಮನೆ ಮೋದಿ ಅವರ ಏನು ಈ ಲೋಪಗಳಿದೆ, ಇಲ್ಲೇನು ಲೋಪಗಳಾಗಿದೆ ವಿದೇಶ ನೀತಿನಲ್ಲಿ, ಅದನ್ನ ಮುಚ್ಚಾಕ್ಲಿಕ್ಕೆ ತಿರಂಗ ಯಾತ್ರಾ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು 5-6 ಸರಳ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವರು. ನಾವು ಈಗಲೂ ಕೂಡ ಹೇಳ್ತಾ ಇದ್ದೀವಿ, ನೀವೇನೇ ನಿರ್ಣಯ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ತಗೋತೀರಾ, ವಿ ಆರ್ ವಿತ್ ಯು, ಬಟ್ ಬಿ ಟ್ರಾನ್ಸ್ಪರೆಂಟ್. ಜನರಿಗೆ ತಿಳಿಸ್ಬೇಕಾಗುತ್ತೆ, ಆಟ ಹುಡುಗಾಟ ಅಲ್ಲ. ಮೋದಿ ನಿಮ್ಮ ದೋಸ್ತ್ ಟ್ರಂಪ್ ಹೇಳ್ತಾನೆ 0 ಟ್ಯಾರಿಫಿಗೆ ಬಂದ್ಬಿಟ್ಟಿದೀವಿ ಅಂತೆ. ಮುಂಚೆ ಬಹಳ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ರು, ಈಗ ಎಲ್ಲ 0 ಆಗಿದೆ ಅಂದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮಗೆ ಅಲ್ವಾ? ಅದಕ್ಕೆ ಕೇಳ್ತಾ ಇರೋದು, ಇದು ಏನು ಎಕನಾಮಿಕ್ ವಾರ್ ಅಂತ ಅಥವಾ ಟ್ರೇಡ್ ವಾರ್ ಅಂತ ಏನು ಹೇಳ್ತೀವಿ, ಇದು ನಿಮಗೆ ಆಮಿಷ ಕೊಟ್ಟಿದ್ದೋ ಅಥವಾ ಬೆದರಿಕೆ ಹಾಕಿದ್ದೋ? ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇವರು ಉತ್ತರ ಕೊಡಬೇಕು.